ಗಡಿ ಉಸ್ತುವಾರಿ ಸಚಿವರ ನೇಮಕ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಘೋಷಿಸಲು ಆಗ್ರಹಿಸಿ ಕರವೇ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಹಾವೇರಿ ಗಡಿ ಉಸ್ತುವಾರಿ ಸಚಿವರ ನೇಮಕ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಠರಾವು ಪಾಸು ಮಾಡಲು ಹಾಗೂ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ಬೆಂಗಳೂರಿನಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಕರವೇ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಜುಲೈ 6ನೇ ಸೋಮವಾರದಂದು ಹಾವೇರಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಮು ತಳವಾರ್ ಮಾತನಾಡಿ, ಕಳೆದ 3-4 ತಿಂಗಳುಗಳಿಂದ ಬೆಳಗಾವಿ ಮಹಾನಗರ ಪಾಲಿಕೆಯವರಿಗೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ಠರಾವು ಪಾಸು ಮಾಡಲು ಕನ್ನಡಪರ ಸಂಘಟನೆಗಳು ಅಂತರಿಸುವುದು ಅಥವಾ ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರಾದೇಶಿಕ ಕಚೇರಿಯನ್ನು ತೆರೆಯುವ ಬಗ್ಗೆ 2023ರಲ್ಲಿ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಶಿವರಾಜ ಪಾಟೀಲರು ಈ ಬಗ್ಗೆ ಬೆಳಗಾವಿ ಸಭೆಯಲ್ಲಿ ಸೂಚನೆ ನೀಡಿದ್ದರು. ಅಲ್ಲದೆ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಚ್.ಕೆ. ಪಾಟೀಲರಿಗೆ ಗಡಿ ಉಸ್ತುವಾರಿ ಸ್ಥಾನಮಾನ ನೀಡಿ ಗಡಿಯ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಆದರೆ ಈಗ ಜಾರಿಯಲ್ಲಿರುವ ಸರ್ಕಾರ ಈ ಬಗ್ಗೆ ಕ್ರಮ ಜರುಗಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಸುಮಾಪುರದ, ಜಿಲ್ಲಾ ಮುಖಂಡರಾದ ಬಸವಣ್ಣಯ್ಯ ಬಸಾಪುರಮಠ, ಪ್ರವೀಣಬಾ ಕಾಗದ, ಹಾವೇರಿ ತಾಲೂಕಾ ಅಧ್ಯಕ್ಷರಾದ ಮಂಜುನಾಥ ಬಡಿಗೇರ, ಲೋಹಿತಾಶ್ವರ ಓಲೇಕಾರ, ಕಾರ್ಯಾಧ್ಯಕ್ಷ ಅಲ್ಲಾವುದ್ದೀನ ಕಟ್ಟೂರ, ನಗರಾಧ್ಯಕ್ಷ ಸಿದ್ದಲಿಂಗೇಶ ಕೋತಂಬರಿ, ಪವಿತ್ರ ಮೋಟಳ್ಳಿ, ಮೀನಾಕ್ಷಮ್ಮ ಗಾಜಿ, ಚನ್ನಮ್ಮ ವಾಲ್ಮೀಕಿ, ನಾಗರಾಜ ಮುಳ್ಳಳ್ಳಿ, ಮಲ್ಲಿಕಾರ್ಜುನ ಬೆನಗೇರಿ, ಗುತ್ತಲ ಹೋಬಳಿ ಘಟಕದ ಅಧ್ಯಕ್ಷರಾದ ನಿಂಗರಾಜ ಓಲೇಕಾರ, ಈರಣ್ಣ ಬಡಿಗೇರ, ಪೂರ್ವಾಚಾರಿ ಕಮ್ಮಾರ ಸೇರಿದಂತೆ ಹಲವಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ, ಎಲ್ಲಿಗೆವರೆಗೂ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯಕ್ಕೆ, ರಾಜ್ಯ ಸಂಸ್ಥಾಪಕರಾದ ಲಿಂಗರಾಜ್ ಗೌಡರಿಗೆ, ರಾಜ್ಯ ಸಂಸ್ಥಾಪಕರಾದ ಲಿಂಗರಾಜ್ ಗೌಡರಿಗೆ, ಬೆಳಗಾವಿ ಮಹಾನಗರದ ಅಧಿಕಾರಿಗಳಿಗೆ, ಬೆಳಗಾವಿ ಮಹಾನಗರದ ಅಧಿಕಾರಿಗಳಿಗೆ ಏನೇ ಬರಲಿ, ಏನೇ ಬರಲಿ. ಕರವೇ ಸ್ವಾಭಿಮಾನಿ ಸಂಘಟನೆಯಿಂದ ಇವತ್ತು ಗಡಿ ಪ್ರಾಧಿಕಾರ ನಿಯೋಜಿಸಬೇಕಂತ ಹೇಳಿ ಎಲ್ಲ ಸಂಘಟನೆಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ರಾಮು ತಳವಾರ್ ಅವರ ನೇತೃತ್ವದಲ್ಲಿ ನಾವು ಈ ದಿನ ಗಾಂಧಿ ಸರ್ಕಲ್ನಲ್ಲಿ, ಹಾವೇರಿ ಜಿಲ್ಲೆ ಹಾವೇರಿ ನಗರ ಗಾಂಧಿ ಸರ್ಕಲ್ನಲ್ಲಿ ಈ ದಿನ ನಾವು ಪ್ರತಿಭಟಿಸ್ತಾ ಇದ್ದು, ಕನಿಷ್ಠ 18,000 ಹಳ್ಳಿಗಳಷ್ಟು ಗಡಿ ಪ್ರಾಧಿಕಾರದಲ್ಲಿ ಹಳ್ಳಿಗಳಿದ್ದಾವೆ. 63 ತಾಲೂಕು, 19 ಜಿಲ್ಲೆಗಳು ಗಡಿ ಭಾಗದಲ್ಲಿ ಹೊಂದ್ಕೊಂಡಿದ್ದಾವೆ. ಈ ಕಡೆ ಹೋದರೆ ಎನ್ನಡ ಅಂತಾನೆ, ಈ ಕಡೆ ಹೋದರೆ ಎಕ್ಕಡ ಅಂತಾನೆ, ಈ ಕಡೆ ಆದ್ರೆ ಏಮ್ರ ಅಂತಾನೆ. ಈ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕನ್ನಡಿಗರಿಗೂ ಮತ್ತು ಕನ್ನಡ ಉಳಿಸುವಂಥವರಿಗೆ. ಈ ಕಾರಣಕ್ಕಾಗಿ ಅನೇಕ ರೀತಿಯಲ್ಲಿ ಕನ್ನಡಿಗರಿಗೆ ಗಡಿ ಭಾಗದಲ್ಲಿ ತೊಂದರೆ ಆಗುತ್ತಾ ಇರುವಂಥದ್ದು. ಸುಮಾರು 18,000 ಗ್ರಾಮಗಳು ಬರ್ತವೆ ಗಡೀಲಿ. 18,000 ಗ್ರಾಮಗಳಿಗೆ ಸರಿಯಾಗಿ ಕುಡಿಯೋಕೆ ನೀರಿಲ್ಲ, ಸರಿಯಾಗಿ ರೋಡ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ಚರಂಡಿ ಇಲ್ಲ. ಭಾಳ ಅಂದರೆ ಭಾಳ ಸಮಸ್ಯೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಬರದಿಂದಲ್ಲಿ ಕನ್ನಡಿಗರೆಲ್ಲ ಒಂದೇ ತಾಯಿ ಮಕ್ಕಳು. ನಾವೆಲ್ಲ ಕನ್ನಡಿಗರು ಬೇರೆ ಅಲ್ಲ, ಗಡಿ ಭಾಗದಾಗಿರೋರು ಬೇರೆ ಅಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳೇ ನಾವು. ಹಾಗಾಗಿ ಅಲ್ಲಿರುವವರು ನಮ್ಮ ಅಣ್ಣ ತಮ್ಮದ್ರು, ಇಲ್ಲಿರುವವರು ನಮ್ಮ ಅಣ್ಣ ತಮ್ಮದ್ರೆ. ಇವರಿಗೆಲ್ಲ ಒಂದು ನ್ಯಾಯ ಸಿಗಬೇಕು ಅಂದರೆ ಒಂದು ಗಡಿ ಪ್ರಾಧಿಕಾರ ಇದಕ್ಕೆ
ನಿಯೋಜಿಸಬೇಕು. ಇದಕ್ಕೆ ಒಬ್ಬರು ಅಧ್ಯಕ್ಷರು ಮಾಡಬೇಕು, ಇದಕ್ಕೊಬ್ಬ ಮಂತ್ರಿಮಂಡಲನ ನಿಯೋಜಿಸಬೇಕು. ಆ ಕಾರಣಕ್ಕಾಗಿ ಈ ದಿನ ನಾವು ಹೋರಾಟ ಚಳವಳಿ ಮಾಡ್ತಾ ಇದ್ದೇವೆ. ಇದನ್ನ ನಾವು ಗಮನಕ್ಕೆ ತಗೋಬೇಕು. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಆಗಿರ್ಬೋದು ಮತ್ತು ಇನ್ನಿತರೆ ಅಧಿಕಾರಿಗಳಾಗಿರ್ಬೋದು, ತಾವುಗಳು ಯಾಕೆ ಈ ಪ್ರಾಧಿಕಾರವನ್ನ ನಿಯೋಜಿಸ್ತಾ ಇಲ್ಲ ಅಂತ ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕೆ ಅಂದ್ರೆ ತಾವುಗಳು ಗಡಿ ಭಾಗದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದ್ದೀರಾ. ಗಡಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಎಲ್ಲ ಕನ್ನಡಿಗರನ್ನ ಬಂದ್ ಮಾಡ್ತಾ ಇದ್ದೀರಾ. ಹಾಗಾಗಿ ಕನ್ನಡಿಗರನ್ನ ಉಳಿಸಿ, ಕನ್ನಡ ಉಳಿಸಿ, ಕನ್ನಡ ಶಾಲೆ ಉಳಿಸಿ, ಕನ್ನಡ ಶಾಲೆ ಬೆಳೆಸಿ, ಕನ್ನಡಿಗರನ್ನ ಮೊದಲು ಉಳಿಸಿ. ಯಾರೋ ಒಬ್ಬ MLA MP ಹೇಳ್ತಾನೆ ಆಂಧ್ರ ಭಾಗದವನು, ನೀವು ಬಂದ್ಬಿಡಿ ನಮ್ಮ ಕಡೆಗೆ, ನಾವು ನಿಮಗೆ ಉಚಿತವಾಗಿ ರೇಷನ್ ಕಾರ್ಡ್ ಮಾಡಿಕೊಡ್ತೀವಿ, ಉಚಿತವಾಗಿ ನಿಮಗೆ ಮನೆ ರೆಂಟ್ ಮಾಡಿಸ್ಕೊಡ್ತೀವಿ. ಆಂಧ್ರ ಭಾಗದಲ್ಲಿ ಹೇಳ್ತಾ ಇರೋದು. ಆಂಧ್ರ ಭಾಗ ಏನು ದೂರ ಅಲ್ಲ, ಇಲ್ಲೇ ಚಿಕ್ಕಬಳ್ಳಾಪುರ ಅಗ್ಲಮಗ್ಲಾಗಿದ್ದಾವೆ. ಹಾಗಾಗಿ ತಾವುಗಳು ರಾಜ್ಯ ಸರ್ಕಾರ ಇದನ್ನಂತೂ ಸ್ವಲ್ಪ ಗಮನಕ್ಕೆ ತಗೊಳ್ರಿ. 63 ತಾಲೂಕಿದ್ದಾವೆ, 19 ಜಿಲ್ಲೆಗಳಿದ್ದಾವೆ, 18,000 ಹಳ್ಳಿಗಳಿದ್ದಾವೆ. ಬರೋದಿಂದಲ್ಲಿ ನಮ್ಮ ಆಕ್ರೋಶಕ್ಕೆ ನೀವು ತುತ್ತಾಗಬೇಡಿ. ಆದಷ್ಟು ಬೇಗ ತಾವುಗಳು ಗಡಿ ಪ್ರಾಧಿಕಾರನ ನಿಯೋಜಿಸಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇವತ್ತೊಂದಿನ ಸಾಯಂಕಾಲ ಹೇಳ್ರಿ, ಮಾತಾಡ್ರಿ. ಮೊಬೈಲ್ ಒಂದು ಮುಚ್ಚಿದ್ರೆ ಮಾತಾಡ್ರಿ.